ಬನ್ನಿ ಭುವನ್ ಸರ್. ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನು, ಎಲ್ಲ ಹೇಳ್ಬಿಡ್ತೀನಿ ನಾನು. ಆವಾಗಿಂದ ಹೀಗೆ ಹೇಳ್ತಾ ಇದ್ದಾನೆ, ಯಾಕೋ ಏನು. ಹೌದಾ? ಓಕೆ ಫೈನ್. ನನ್ನ ಹೆಸರು ಹೇಳ್ದ ಅಂದರೆ ಆವಾಗ ಹೇಳ್ದ, ಆಮೇಲೆ ಸುಮ್ಮನೆ ಆದ. ಇದೇನು ಕಣ್ಣು ಮುಚ್ಕೊಂಡೆ ಮಾತಾಡ್ತಾ ಇದ್ದಾನೆ? ಅವನಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಇದೇ ಪರಿಸ್ಥಿತಿಯಲ್ಲಿ ಅವ್ನು ಎದ್ದು ಹೊಡೋಕೆ ಟ್ರೈ ಮಾಡಿದ್ದ. ಹೌದಾ? ಇಸ್ ಇಟ್? ಹುಷಾರು ಡಾಕ್ಟ್ರೆ. ನೋಡಿ, ಸಾಧ್ಯವಾದಿದ್ರೆ ಇವನ್ನ ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗಿ. ಭುವನ್, ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನು. ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನು. ಏನು ಹೇಳ್ಬಿಡ್ತೀನಿ ನೀನು? ಎಲ್ಲ ಹೇಳ್ಬಿಡ್ತೀನಿ ನಾನು. ಮತ್ತೆ ಮತ್ತೆ ಅದನ್ನ ಯಾಕೆ ಹೇಳ್ತಾ ಇದೆಯಾ? ಏನು ಹೇಳ್ತೀಯಾ? ಎಲ್ಲ ಹೇಳ್ಬಿಡ್ತೀನಿ ನಾನು. ಹೇಳ್ತೀನಿ, ಬಿಡಿ ಸರ್, ಎಲ್ಲ ಇದನ್ನೇ ಹೇಳ್ತಾ ಇದ್ದಾನೆ ಇಡೀ ದಿನ. ಮೆಟ್ಲಾಗ್ಬಿಟ್ಟಿದ್ದಾನೆ ಅವನು. ಭುವನ್, ಸರ್, ಇವನ್ ಯಾಕೆ ನಿಮ್ಮ ಹೆಸರು ಹೇಳ್ತಿದ್ದಾನೆ? ಏನಾಗಿದೆ ಇವನಿಗೆ? ನೋಡಿ, ಅದೆಲ್ಲ ಏನೂ ಇಲ್ಲ. ನಾನು ಹೇಳಿದಷ್ಟು ಕೆಲಸ ಮಾಡಿ ಸಾಕು. ಮೊದಲಿನ ಬೇರೆ ಕಡೆ ಎಲ್ಲಾದರೂ ಎಸ್ಕೇಪ್ ಮಾಡಿಸಿ, ಇಲ್ಲಾಂದ್ರೆ ಒಂದಲ್ಲ ಒಂದಿನ ಮತ್ತೆ ತಪ್ಪಿಸ್ಕೊಳ್ಳೋ ಟ್ರೈ ಮಾಡೇ ಮಾಡ್ತಾನೆ. ಇವನು ಮಾತೇ ಆಡಬಾರ್ದು, ಹಾಗೆ ಮಾಡಿ. ನಾನೆಲ್ಲ ಹೇಳ್ಬಿಡ್ತೀನಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ ಸರ್. ಅವನೀಗ ನೆನಪಿನ ಶಕ್ತಿ ಪೂರ್ತಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಆಡಿದ ಮಾತನ್ನೇ ಆಡ್ತಾ ಇರ್ತಾನೆ. ಯು ಡೋಂಟ್ ವರಿ. ಭುವನ್, ಭುವನ್, ಅದೇನೋ ಗೊತ್ತಿಲ್ಲ ನನಗೆ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರಿ ಸರಿ, ನಾನು ಹೊಡ್ತೀನಿ. ತುಂಬ ಹೊತ್ತು ಇಲ್ಲೇ ಇದ್ರೆ ಕಷ್ಟ ಆಗುತ್ತೆ. ಯಾರಾದರೂ ನೋಡ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್. ಡೋಂಟ್ ವರಿ ಸರ್, ಎಲ್ಲ ನಾನು ನೋಡ್ಕೋತೀನಿ. ನೀವೇನು ವರಿ ಮಾಡಿಬಿಡಿ. ಮೊದಲು ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡಿ. ಓಕೆ. ಭುವನ್, ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನು. ಹೇಳ್ತೀನಿ, ನಾನೆಲ್ಲ ಹೇಳ್ಬಿಡ್ತೀನಿ.